ಈ ತಪಸ್ಸು ಕಾಲದ ಲೆಂಟ್ 4ನೇ ಮಂಗಳವಾರದಂದು ನಮ್ಮ ಆಧ್ಯಾತ್ಮಿಕ ಪಯಣದ ಒಂದು ಪ್ರಮುಖ ಘಟ್ಟದಲ್ಲಿ ನಾವಿದ್ದೇವೆ. 1. ಕ್ಷಮೆಯ ಗುಣ ಮತ್ತು ಹೃದಯದ ಪರಿವರ್ತನೆ. ತಪಸ್ಸು ಕಾಲವು ಕೇವಲ ಉಪವಾಸಕ್ಕೆ ಸೀಮಿತವಾಗಿರದೆ ನಮ್ಮ ಅಂತರಂಗದ ಶುದ್ಧೀಕರಣಕ್ಕೆ ಒತ್ತು ನೀಡುತ್ತದೆ. ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ಮತ್ತು ದ್ವೇಷವನ್ನು ಬಿಟ್ಟು ಪ್ರೀತಿಯ ಹಾದಿಯಲ್ಲಿ ನಡೆಯುವುದು ಈ ದಿನದ ಮುಖ್ಯ ಸಂದೇಶ. ನಿಮ್ಮ ವೈರಿಗಳನ್ನು ಪ್ರೀತಿಸಿ ಎಂಬ ಕ್ರಿಸ್ತನ ವಾಣಿಯನ್ನು ನೆನೆಯುತ್ತಾ, ನಮ್ಮ ಹೃದಯದಲ್ಲಿ ಯಾರಿಗಾದರೂ ಜಾಗವಿಲ್ಲದಿದ್ದರೆ ಅವರನ್ನು ಕ್ಷಮಿಸಲು ಇದು ಸಕಾಲ. 2. ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ದೇವರ ವಾಕ್ಯವು ನಮ್ಮ ಬದುಕಿಗೆ ದಾರಿದೀಪ. ಈ ಮಂಗಳವಾರ ಪ್ರಾರ್ಥನೆಯಲ್ಲಿ ಸ್ವಲ್ಪ ಹೆಚ್ಚು ಸಮಯ ಕಳೆಯೋಣ. ಬೈಬಲ್ ವಾಕ್ಯಗಳನ್ನು ಓದುವ ಮೂಲಕ ದೇವರ ಧ್ವನಿಯನ್ನು ಆಲಿಸಲು ಪ್ರಯತ್ನಿಸೋಣ. ನಮ್ಮ ದೈನಂದಿನ ಗಡಿಬಿಡಿಯಲ್ಲಿ ದೇವರಿಗಾಗಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳುವುದು ನಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತದೆ. 3. ಕರುಣೆಯ ಕೆಲಸಗಳು, ಆಕ್ಟ್ಸ್ ಆಫ್ ಮರ್ಸಿ. ನಮ್ಮ ತ್ಯಾಗವು ಇತರರ ಮುಖದಲ್ಲಿ ನಗು ಮೂಡಿಸಲಿ. ಈ ದಿನ ನಾವು ಮಾಡುವ ಪುಟ್ಟ ದಾನ ಅಥವಾ ಸಹಾಯವು ಕ್ರಿಸ್ತನ ಪ್ರೀತಿಯನ್ನು ಜಗತ್ತಿಗೆ ತೋರಿಸುವ ದಾರಿಯಾಗಿದೆ. ನೊಂದವರಿಗೆ ಸಾಂತ್ವನ ಹೇಳುವುದು ಅಥವಾ ಹಸಿದವರಿಗೆ ನೆರವಾಗುವುದು ಈ ತಪಸ್ಸು ಕಾಲದ ನಿಜವಾದ ಸಾರ್ಥಕತೆ. ಧ್ಯಾನದ ವಾಕ್ಯ. ದೇವರೇ, ನನ್ನಲ್ಲಿ ನಿರ್ಮಲವಾದ ಹೃದಯವನ್ನು ಸೃಷ್ಟಿಸು. ನನ್ನ ಅಂತರಂಗದಲ್ಲಿ ಸ್ಥಿರವಾದ ಆತ್ಮವನ್ನು ನೂತನವಾಗಿ ಹುಟ್ಟಿಸು. ಈ 4ನೇ ಮಂಗಳವಾರದಂದು ನಮ್ಮ ಬದುಕಿನ ತಪ್ಪುಗಳನ್ನು ತಿದ್ದಿಕೊಂಡು ಕ್ರಿಸ್ತನ ಬೆಳಕಿನಲ್ಲಿ ಸಾಗಲು ನಿರ್ಧರಿಸೋಣ. ಸರ್ವಶಕ್ತನಾದ ದೇವರೇ, ಈ ತಪಸ್ಸು ಕಾಲದ 4ನೇ ಮಂಗಳವಾರದಂದು ನಾವು ನಮ್ರತೆಯಿಂದ ಅತಿ ವಿನಯವಾಗಿ ಅಪ್ಪ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ಈ ಪವಿತ್ರ ದಿನದಂದು ನಮ್ಮನ್ನು ಆಶೀರ್ವದಿಸು ಮತ್ತು ನಮ್ಮ ಪ್ರಾರ್ಥನೆಯನ್ನು ಆಲಿಸು. ತಪಸ್ಸು ಕಾಲದ ವಿಶೇಷ ಪ್ರಾರ್ಥನೆ. ಕರುಣಾಮಯಿ ತಂದೆಯೇ, ಈ 40 ದಿನಗಳ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮನ್ನು ಇಲ್ಲಿಯವರೆಗೆ ಕಾಪಾಡಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು. ನಮ್ಮ ಜೀವಿತದಲ್ಲಿ ನಮಗೆ ಅರಿಯದೇ ಉಂಟಾದ ತಪ್ಪುಗಳನ್ನು, ಅಪರಾಧಗಳನ್ನು ಮತ್ತು ಕೊರತೆಗಳನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇವೆ. ನಿನ್ನ ಅಪಾರವಾದ ಕೃಪೆಯಿಂದ ನಮ್ಮನ್ನು ಕ್ಷಮಿಸಿ ಶುದ್ಧೀಕರಿಸು. ನಮ್ಮ ಪ್ರಾರ್ಥನೆಗಳು. ಕ್ಷಮೆಯ ಗುಣ. ನಮ್ಮನ್ನು ದ್ವೇಷಿಸುವವರನ್ನು ಮತ್ತು ನೋಯಿಸುವವರನ್ನು ಪೂರ್ಣ ಹೃದಯದಿಂದ ಕ್ಷಮಿಸುವ ಶಕ್ತಿಯನ್ನು ನಮಗೆ ನೀಡು. ಸಹಾಯ ಹಸ್ತ. ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ, ಹಸಿದವರಿಗೆ ಮತ್ತು ರೋಗಿಗಳಿಗೆ ಸಹಾಯ ಮಾಡುವ ಕರುಣೆಯುಳ್ಳ ಹೃದಯವನ್ನು ನಮ್ಮಲ್ಲಿ ಬೆಳೆಸು. ದೃಢವಾದ ನಂಬಿಕೆ. ಜೀವನದ ಕಷ್ಟಕಾಲದಲ್ಲಿ ಕುಗ್ಗದೆ ನಿನ್ನ ವಾಕ್ಯದ ಮೇಲೆ ಅಚಲವಾದ ನಂಬಿಕೆ ಇಟ್ಟು ಸಾಗುವಂತೆ ನಮಗೆ ಧೈರ್ಯ ತುಂಬು. ನಮ್ಮ ದೈನಂದಿನ ಜೀವನಕ್ಕಾಗಿ ನಮ್ಮ ಮಾತುಗಳಲ್ಲಿ ಸತ್ಯವಂತಿಕೆ, ಕೆಲಸಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಡವಳಿಕೆಯಲ್ಲಿ ನಮ್ರತೆ ಸದಾ ಇರಲಿ. ಈ ತಪಸ್ಸು ಕಾಲವು ನಮ್ಮ ಆತ್ಮಕ್ಕೆ ಹೊಸ ಚೈತನ್ಯವನ್ನು ನೀಡಿ ನಿನ್ನ ಪ್ರೀತಿಯನ್ನು ಜಗತ್ತಿಗೆ ಸಾರುವಂತೆ ನಮ್ಮನ್ನು ಸಿದ್ಧಪಡಿಸು. ಆಮೆನ್.